ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಕಾದಿದೆಯಾ ಶಾಕ್. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ SIT ನೋಟಿಸ್ ಕೊಟ್ಟಿದೆ. ಆದರೆ ವಿಚಾರಣೆಗೆ ಇನ್ನೂ ಕೂಡ ಹಾಜರಾಗಿಲ್ಲ ಎಲ್ಲರೂ ಕೂಡ ಅಂತ. ಇವತ್ತಾದರೂ ಹಾಜರಾಗ್ತಾರಾ ಯೂಟ್ಯೂಬರ್ಸ್? ಚಿನ್ನಯ್ಯನ ಹೇಳಿಕೆ ಸಮೀರ್ಗೆ ಸಂಕಷ್ಟ ತರುತ್ತಾ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆ ಷಡ್ಯಂತ್ರದ ಹಿಂದಿರೋರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸೋಕೆ SIT ಪಣ ತೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೌದಾ ಅಲ್ವಾ? ಇನ್ನಷ್ಟೇ SIT ರಿಪೋರ್ಟ್ ಬರಬೇಕಾಗಿದೆ. ಇದೀಗ ಯೂಟ್ಯೂಬರ್ಸ್ಗೆ ಅಸಲಿ ಗ್ರಿಲ್ ಶುರುವಾಗಿದೆ ಅಂತ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ ತನಿಖೆ ಚುರುಕು. ಎಂದಾದರೂ ವಿಚಾರಣೆಗೆ ಬರ್ತಾರಾ ಯೂಟ್ಯೂಬರ್ಸ್? 6 ಜನರ ಪೈಕಿ ಓರ್ವನಿಗೆ ಗ್ರಿಲ್, 5 ವಿಚಾರಣೆಗೆ ಗೈರು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆಯನ್ನು ವಿಶೇಷ ತನಿಖಾ ತಂಡ ಮತ್ತಷ್ಟು ಚುರುಕುಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ತಯಾರಿಸಿದ ಹಲವಾರು ಯೂಟ್ಯೂಬರ್ಗಳಿಗೆ SIT ಅಧಿಕಾರಿಗಳು ಮತ್ತೊಮ್ಮೆ ನೋಟಿಸ್ ಜಾರಿಗೊಳಿಸಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಈ ಬೆಳವಣಿಗೆಯಿಂದ ಯೂಟ್ಯೂಬರ್ಗಳ ಸಂಕಷ್ಟ ಮುಗಿಯುವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಆದರೆ ನಿನ್ನೆ ಹಾಸನ ಮೂಲದ ಓರ್ವ ಯೂಟ್ಯೂಬರ್ ಮಾತ್ರ ವಿಚಾರಣೆಗೆ ಬಂದಿದ್ದು ಇನ್ನುಳಿದ 5 ಗೈರಾಗಿದ್ದರು. ವಿವಾದಿತ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸೇರಿದಂತೆ 6 ಯೂಟ್ಯೂಬರ್ಗಳಿಗೆ ನೋಟಿಸ್ ಹೋಗಿತ್ತು. ನಿನ್ನೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇತ್ತು. SIT ಅಧಿಕಾರಿಗಳು ಈ ವಿಚಾರಣೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಬಾರಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಎಂಬುದರ ಕುರಿತು ಅಧಿಕಾರಿಗಳು ಪೂರ್ವ ಸಿದ್ಧತೆಯನ್ನು ನಡೆಸಿದರು. ಆದರೆ ಹಾಸನ ಮೂಲದ ಯೂಟ್ಯೂಬರ್ ಹೊರತುಪಡಿಸಿ ಇನ್ನುಳಿದ 5 ಗೈರಾಗಿದ್ದರು. ಇಂದು ವಿಚಾರಣೆಗೆ ಹಾಜರಾಗ್ತಾರೆ ಎಂಬ ಪ್ರಶ್ನೆ ಮೂಡಿದೆ. ಯೂಟ್ಯೂಬರ್ಸ್ಗೆ ಶಾಕ್. SITಯಿಂದ ಬುರುಡೆ ಷಡ್ಯಂತ್ರ ತನಿಖೆ ಮತ್ತಷ್ಟು ಚುರುಕು. ಚಿನ್ನಯ್ಯನ ವಿಡಿಯೋ ಮಾಡಿದವರಿಗೆ SIT ಬುಲಾವ್. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ನೋಟಿಸ್. ಸಂಚಾರಿ ಸ್ಟುಡಿಯೋದ ಸಂತೋಷ್ ವಿಚಾರಣೆ ಹಾಜರು. ಸಮೀರ್, ಡಿಟಾಕ್ಸ್, ದಿನೇಶ್ಗೆ ವಿಚಾರಣೆಗೆ ಬರಲು ಸೂಚನೆ. ಕೂಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ಗೆ SIT ಸೂಚನೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಬುಲಾವ್. ಸಂತೋಷರ ಹೊರತುಪಡಿಸಿ 5 ವಿಚಾರಣೆಗೆ ಗೈರು. ಸಮೀರ್ಗೆ ಸಂಕಷ್ಟ ತರುತ್ತಾನ ಬುರುಡೆ ಚಿನ್ನಯ್ಯ? ಈ ಹಿಂದಿನ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಚಿನ್ನಯ್ಯ ನೀಡಿದ ಹೇಳಿಕೆಗಳನ್ನು ಆಧರಿಸಿ SIT ತನ್ನ ತನಿಖೆಯನ್ನು ಮುಂದುವರೆಸಿದೆ. ಚಿನ್ನಯ್ಯ ನೀಡಿದ ಹೇಳಿಕೆಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಯೂಟ್ಯೂಬರ್ಗಳ ಮೂಲಕ ಮರುಪರಿಶೀಲನೆ ನಡೆಸುವುದು ಮತ್ತು ಪ್ರಶ್ನೆಗಳನ್ನು ಕೇಳುವ ಉದ್ದೇಶದಿಂದ ಅವರನ್ನು ಕರೆಸಿಕೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಸಂಕಷ್ಟ ಶುರುವಾಗಿದೆ. ಯೂಟ್ಯೂಬರ್ಗಳು ತಪ್ಪು ಮಾಡಿದ್ದು ಸಾಬೀತಾದರೆ ಸಂಕಷ್ಟ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಕ್ರಮವಾಗಿ ಮಾರಕಾಸ್ತ್ರ ಸಂಗ್ರಹ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಬಿಗ್ ಡೇ. ಇಂದು ತಿಮ್ರೋಡಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿ ತಿಮ್ರೋಡಿ ಅರ್ಜಿ ಸಲ್ಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಬಿಗ್ ಡೇ. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಅವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅಂತ ಬೇಲ್ಗೆ ಅಪ್ಲೈ ಮಾಡಿದ್ರು. ಅವ್ರಿಗೆ ಈ ಮಾರಕಾಸ್ತ್ರಗಳನ್ನು ಸಂಗ್ರಹ ಮಾಡಿರುವಂಥ ಒಂದು ಪ್ರಕರಣ ಏನಿದೆ ಅದಕ್ಕೆ ಅವ್ರ ಹತ್ರ ಇರೋ ಗನ್ಗಳಿಗೆ ಅವರು ದಾಖಲೆ ಒದಗಿಸಿಲ್ಲ, ಸೂಕ್ತ ದಾಖಲೆಯನ್ನು, ಲೈಸೆನ್ಸ್ ಪ್ರೊಡ್ಯೂಸ್ ಮಾಡಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಬಂಧನಕ್ಕೀಡಾಗುವ ಭೀತಿ ಎದುರಿಸ್ತಾ ಇದ್ದಾರೆ. ಓಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮೊದಲನೇದಾಗಿ ಈ SIT ಯೂಟ್ಯೂಬರ್ಸ್ಗೆ ನೋಟಿಸ್ ಕೊಡ್ತಾ ಇದೆ ಅಂತ ನಾವು ಹಲವು ದಿನಗಳಿಂದ ಹೇಳ್ತಾ ಇದ್ದೀವಿ. ಆದರೆ ನಾಗೇಂದ್ರ ಬಾಬು, ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿರುವಂಥ, ಸುಪ್ರೀಂ ಕೋರ್ಟು
ಚೆನ್ನಾಗಿ ಉಗಿದಿರುವಂಥ ಒಂದು ಪ್ರಕರಣ ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಒಂದು ಪ್ರಕರಣ ಇದು. ಅದೇ ವಿಚಾರವನ್ನು ಇಲ್ಲಿ ತಂದು ಇಷ್ಟು ದೊಡ್ಡ ಧರ್ಮಸ್ಥಳದ ಬುರುಡೆ ಪ್ರಕರಣ ಆಗಿರ್ತಕ್ಕಂಥದ್ದು. ಅದನ್ನ ಇಟ್ಕೊಂಡು ಇವ್ರುಗಳೆಲ್ಲ ವಿಡಿಯೋ ಮಾಡಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಫೇಕ್ ನ್ಯೂಸ್, ಸುಳ್ಳು ಸುದ್ದಿ, ತಪ್ಪು ಮಾಹಿತಿ ಹರಡ್ತಾ ಇದ್ರು ಕೂಡ ಇನ್ನೂ ಈ ಯೂಟ್ಯೂಬರ್ಸ್ ವಿರುದ್ಧ ಏನೂ ಕ್ರಮ ಇಲ್ವಾ? ಬೇರೆ ಯಾರು ಕಂಪ್ಲೇಂಟ್ ಮಾಡಿಲ್ವಾ ಈ ವಿಚಾರದಲ್ಲಿ? ಇನ್ನೂ ಕೂಡ ಅವ್ರು ಖುಷಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇನ್ನೂ SIT ಮೂಲಗಳ ಮಾಹಿತಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದರೆ ಯಾರು ಏನು ಬೇಕಾದರೂ ಬಿಂದಾಸಾಗಿ ಸುಳ್ಳು ಹೇಳ್ಕೊಂಡು ತಿರುಗ್ಬೋದಾ ಈ ನಾಡಿನಲ್ಲಿ? SIT ನಿಜಕ್ಕೂ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದೆಯಾ ಈ ಯೂಟ್ಯೂಬರ್ಗಳ ವಿಚಾರದಲ್ಲಿ? ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ಈಗ ಅದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಜೊತೆಗೆ SIT ನಡೆ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, SITಯಲ್ಲಿರುವಂಥ ತನಿಖಾ ತಂಡದ ಹಿನ್ನೆಲೆಯನ್ನು ಗಮನಿಸಿದಾಗ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದಷ್ಟು ಟ್ರ್ಯಾಕ್ ರೆಕಾರ್ಡ್ಗಳನ್ನು ಹೊಂದಿದ್ದಾರೆ. ಸೈಮನ್ ಆಗಿರ್ಬೋದು, ದಯಾಮ ಅವರಾಗಿರ್ಬೋದು, ಇಬ್ಬರು SP-ಗಳು ಒಂದಷ್ಟು ಅವರದೇ ಆದಂಥ ಒಂದಷ್ಟು ಟ್ರ್ಯಾಕ್ ರೆಕಾರ್ಡನ್ನು ಕೂಡ ಇಟ್ಕೊಂಡಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಅಲ್ಲಿರುವಂಥ ಇನ್ಸ್ಪೆಕ್ಟರ್ಗಳು, DYSP ತಂಡ ಕೂಡ ಅದೇ ರೀತಿಯಾಗಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳು ಅಂತೇಳಿ ಗುರುತಿಸ್ಕೊಂಡಿರುವಂಥವ್ರು. ಆದರೆ ಎಲ್ಲೋ ಒಂದು ಕಡೆ SIT ಇಂತಹ ಒಂದು ತಂಡವನ್ನು ಇಟ್ಟುಕೊಂಡು ಕೂಡ SITಯಲ್ಲಿ ತನಿಖೆ ಇಷ್ಟೊಂದು ಮಂದಗತಿಯಲ್ಲಿ ಸಾಗ್ತಾ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ನೋಡಿ, ಈ ಹಿಂದೆಯೇ ಯೂಟ್ಯೂಬರ್ಗಳ ವಿರುದ್ಧ ಅನೇಕ ಜನ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, SITಗೆ ಪಿಟಿಷನ್ ಅನ್ನು ಕೊಟ್ಟಿದ್ರು. ಪ್ರಮುಖವಾಗಿ ಕಿರಿಕೀರ್ತಿ ಆಗಿರ್ಬೋದು, ತೇಜಸ್ ಗೌಡ ಆಗಿರ್ಬೋದು, ಪ್ರಶಾಂತ್ ಸಂಭರ್ಗಿ ಆಗಿರ್ಬೋದು, ಧರ್ಮಸ್ಥಳದ ಗ್ರಾಮಸ್ಥರಾಗಿರ್ಬೋದು, ಹೀಗೆ ಕೆಲವರು 7ಕ್ಕಿಂತ 5ಕ್ಕಿಂತ ಹೆಚ್ಚು ಜನ ಬಂದು SITಗೆ ಯೂಟ್ಯೂಬರ್ಗಳ ವಿರುದ್ಧವೇ ದೂರನ್ನ ದಾಖಲು ಮಾಡಿ ಹೋಗಿದ್ರು. ಆದರೆ ಅವತ್ತಿನಿಂದ ಇಲ್ಲದ ಒಂದು ವಿಚಾರವಾಗಿ ಇವಾಗ ವಿಚಾರಣೆಗೆ ಅಂದರೆ ಯಾರಿಗೂ ಕೂಡ, ಶ್ರೀಲಕ್ಷ್ಮಿ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೂ ಕೂಡ ನೋಟಿಸನ್ನು ಕೊಟ್ಟಿಲ್ಲ ಯೂಟ್ಯೂಬರ್ಗಳಿಗೆ. ಕೇವಲ ಮೌಖಿಕವಾಗಿ ಅವರಿಗೆ ಕರೆಯನ್ನು ಮಾಡಿ ವಿಚಾರಣೆಗೆ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರೋದಿಲ್ಲ ಅನ್ನೋದೇ ಒಂದಷ್ಟು ಕುತೂಹಲ. ಕಳೆದ ಒಂದು ವಾರದಿಂದ ಯೂಟ್ಯೂಬರ್ಗಳನ್ನು ವಿಚಾರಣೆಗೆ ಬರಬೇಕು ಅಂತೇಳಿ SIT ಅವರು ಸೂಚನೆ ಕೊಡ್ತಿದ್ದಾರೆ. ಆದರೆ ಅವರೇ ಕರೆ ಮಾಡಿ ಬೇಡ, ಸದ್ಯಕ್ಕೆ ಬರೋದು ಬೇಡ, ನಾವು ಮತ್ತೆ ಹೇಳ್ತೀವಿ ಅಂತೇಳಿ ಅವರನ್ನು ವಾಪಸ್ ಅಂದರೆ ಬರೋದು ಬೇಡ ಅಂತ ಹೇಳುವ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸೊ ಪ್ರಮುಖವಾಗಿ ಆರಂಭದಲ್ಲಿ ಅಂದರೆ ಉತ್ಖನನ ಮಾಡುವ ಸಂದರ್ಭದಲ್ಲಿ, ಅದರಲ್ಲೂ ಬಂಗ್ಲಾಗುಡ್ಡದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಗಳು ತಮ್ಮದೇ ಆದಂಥ ಯೂಟ್ಯೂಬ್ ಪೇಜ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು, ವಿಡಿಯೋಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ರಾಶಿ ಮೂಳೆಗಳು ಸಿಕ್ಕಿದೆ, ಬಾಕ್ಸ್ ಗಟ್ಟಲೆ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದಷ್ಟು ಸುಳ್ಳು ಸುದ್ದಿಯನ್ನು ಹರಡಿಸುವ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಇದರ ವಿರುದ್ಧವಾಗಿ ಅನೇಕ ಜನ ಬಂದು ದೂರನ್ನು SITಗೆ ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಕೂಡ ಆಗ್ರಹಿಸಿದ್ರು. ಆದರೆ ಆ ಪಿಟಿಷನ್ಗಳ ವಿಚಾರವಾಗಿ ಸುಮಾರು 35ಕ್ಕೂ ಹೆಚ್ಚು ಪಿಟಿಷನ್ಗಳು SITಗೆ ಬಂದಿತ್ತು. ಅದರ ಬಗ್ಗೆ ತನಿಖೆ ನಡೆಸೋದ್ರ ಬಗ್ಗೆ SIT ಮುಖ್ಯಸ್ಥರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದರೆ ಮತ್ತೊಂದು ಕಡೆ ಚಿನ್ನಯ್ಯನ ವಿಚಾರವಾಗಿ, ಅಂದರೆ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆ ಯಾವಾಗ SIT ಕಸ್ಟಡಿಯಲ್ಲಿ ಇರ್ತಾನೋ ಆ ಸಂದರ್ಭದಲ್ಲಿ ಒಂದಷ್ಟು ಜನರ ಯೂಟ್ಯೂಬರ್ಗಳ ಹೆಸರನ್ನು ಆತ ಖುದ್ದು ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಆತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಜನ ವಿಡಿಯೋಗಳನ್ನು ಮಾಡಿಕೊಂಡಿದ್ರು. ಅದಷ್ಟೇ ಅಲ್ಲದೆ ಸುಜಾತಾ ಭಟ್ ಅವರ ವಿಚಾರಣೆ ಮಾಡೋದು ಕೂಡ ಒಂದಷ್ಟು ಜನ ವಿಡಿಯೋಗಳನ್ನು ಮಾಡಿಕೊಂಡಿದ್ರು ಅಂತೇಳಿ ಈ ಇಬ್ಬರ ಹೇಳಿಕೆಯನ್ನು ಆಧರಿಸಿ ಒಂದಷ್ಟು ಜನ ಯೂಟ್ಯೂಬರ್ಗಳನ್ನು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ಗೆ ಕಳೆದ ಮಂಗಳವಾರ ಅಥವಾ ಬುಧವಾರ ಅವರಿಗೆ ಕರೆ ಮಾಡಿ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರಂತೆ. ಆದರೆ ಬರೋದು ಬೇಡ, ನಾವು ಮತ್ತೆ ವಿಚಾರಣೆ ಅವಶ್ಯಕತೆ ಇದ್ದರೆ ನಿಮ್ಮನ್ನು ಕರಿತೀವಿ ಅಂತೇಳಿ ಕರೆ ಮಾಡಿ ತಿಳಿಸಿದ್ದಾರೆ ಅಂತೇಳಿ ಖುದ್ದು ಅಭಿಷೇಕ್ ರಿಪಬ್ಲಿಕನ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಟಾಕ್ಸ್ ಅವ್ರಿಗೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ವಿಚಾರಣೆಗೆ ಕರೆದಿಲ್ಲ ಅಂತೇಳಿ ಡಿಟಾಕ್ಸ್ ಮೀಡಿಯಾದ ದಿನೇಶ್ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ಸಂಚಾರಿ ಮೀಡಿಯಾದ ಸಂತೋಷ್ ಕಡಬ ಅವರು ನಿನ್ನೆ SIT ಕಚೇರಿಗೆ ಬರ್ತಾರೆ. SIT ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಜಯಂತ್ ಅವರ ಪತ್ನಿ ಮತ್ತು ಮಕ್ಕಳನ್ನು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಅಂದ್ರೆ ಇವರು ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರ ಅಥವಾ ಜಯಂತ್ ಅವರ ಕುಟುಂಬವನ್ನ SIT ಕಚೇರಿಗೆ ಬಿಡೋದಕ್ಕೆ ಬಂದಿದ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸುಮಾರು ಹೊತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಕಡಬ ಅವರು ಸ್ವಲ್ಪ ಹೊತ್ತು SIT ಕಚೇರಿ ಒಳಗಡೆ ಇದ್ದು ಮಧ್ಯಾಹ್ನ ನಂತರ ಅವರು ಹೊರಗಡೆ ವಾಪಸ್ ಬರ್ತಾರೆ. ಇನ್ನುಳಿದಂತೆ ಬೇರೆ ಬೇರೆ ಯೂಟ್ಯೂಬರ್ಗಳು ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ, ವಿಚಾರಣೆಗೆ ಬಂದು ಒಂದಷ್ಟು ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದ. ಸೊ ಅಂದ್ರೆ ಪ್ರಮುಖವಾಗಿ ಇವರೆಲ್ಲ ಯಾವ ಕಾರಣಕ್ಕೋಸ್ಕರ ಚಿನ್ನಯ್ಯನ ವಿಡಿಯೋವನ್ನ, ಅಂದ್ರೆ ನೋಡಿ ಆತ ಬುರುಡೆಯನ್ನ ತಂದು ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಜನ ವಿಡಿಯೋಗಳನ್ನು ಮಾಡ್ಕೊಂಡಿದ್ರು. ಯಾವ ಕಾರಣಕ್ಕೋಸ್ಕರ ಮುಂಚಿತವಾಗಿ ವಿಡಿಯೋವನ್ನು ಮಾಡಿಕೊಂಡಿದ್ದು, ಇದೆಲ್ಲ ಪ್ರಶ್ನೆಗಳನ್ನು ಮಾಡುವ ಸಲುವಾಗಿ ಕೆಲ ಯೂಟ್ಯೂಬರ್ಗಳಿಗೆ ಬುಲಾವನ್ನ ಕೊಡಲಾಗಿತ್ತು. ಒಬ್ಬೊಬ್ಬರಾಗಿ ಬಂದು ವಿಚಾರಣೆಯನ್ನು ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಇನ್ನಷ್ಟು
ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಆದರೆ ಈ ಧರ್ಮಸ್ಥಳ ಬುರುಡೆ ಷಡ್ಯಂತ್ರಿಗಳ ಇನ್ನಷ್ಟು ಬಣ್ಣ ಬಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸತ್ಯ ಬಯಲಾಗ್ತಿದ್ದಂತೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹಾಗಾಗಿ ಈಗ ಸತ್ಯ ಬಯಲಾಗ್ತಾ ಇದ್ದಂಗೆ ಒಂದೊಂದೇ ಸತ್ಯಗಳು ಅವರ ಬಾಯಿಂದಾನೇ ಹೊರಬರ್ತಾ ಇದೆ. ಷಡ್ಯಂತ್ರಿಗಳ ಮುಖವಾಡ ಕಳಚ್ತಾ ಇದ್ದಂತೆಯೇ ಒಬ್ಬೊಬ್ಬರಾಗೆ ತಾವೇ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಹೊರಗಡೆ ಬಂದು ಮಾಧ್ಯಮಗಳಿಗೆ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬುರುಡೆ ಷಡ್ಯಂತ್ರಿಗಳ ಬಣ್ಣ ಬಟ ಬಯಲಾಗ್ತಾ ಇದೆ. ದಿನೇ ದಿನೇ ಇವರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ನೋಡಿ, ಈ ಚಿನ್ನಯ್ಯ ಸತ್ಯ ಬಾಯ್ ಬಿಡ್ತಾ ಇದ್ದ ಹಾಗೆ ಇಡೀ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಂದ ದೂರ ಆಗ್ತಾ ಇದೆ. ಚಿನ್ನಯ್ಯನ ವಿರುದ್ಧವೇ ತಿರುಗಿ ಬಿದ್ದಿದೆ ಬುರುಡೆ ಗ್ಯಾಂಗ್ನ ಸದಸ್ಯರು ಇದೀಗ ಈ ಚಿನ್ನಯ್ಯನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಚಿನ್ನಯ್ಯನ ಪತ್ನಿ ಮೇಲೆ ಗಿರೀಶ್ ಮಟ್ಟಣ್ಣವರ ಆರೋಪವನ್ನ ಮಾಡ್ತಿದ್ದಾರೆ. ಚಿನ್ನಯ್ಯನ ಪತ್ನಿಯ ಆರೋಪ ಏನಿದೆ, ಗಿರೀಶ್ ಮಟ್ಟಣ್ಣವರೇ ಎಲ್ಲ ಮಾಡಿಸಿದ್ದು ಅಂತ, ಆ ಆರೋಪವನ್ನು ಅಲ್ಲಗಳೆದಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ಚಿನ್ನಯ್ಯನೇ ಹಣದ ನೆರವಿಗಾಗಿ ಕರೆ ಮಾಡಿದ್ದ, ಅತ್ತೆಗೆ ಹುಷಾರಿಲ್ಲ ಎಮರ್ಜೆನ್ಸಿ ಅಂತ ಹೇಳಿದ್ದ, ಹಾಗಾಗಿ ಹಣ ಕೊಟ್ಟಿದ್ವಿ ಅಂತ ಚಿನ್ನಯ್ಯನ ವಿರುದ್ಧ ಮಾತಾಡ್ತಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ವಿಡಿಯೋ ಅಪ್ಲೋಡ್ ಮಾಡಿದ್ದು ಕೂಡ ನನ್ನ ಪತ್ನಿಯಿಂದ ಹಣ ವರ್ಗಾವಣೆ ಆಗಿದ್ದು ನಿಜ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಗಿರೀಶ್ ಮಟ್ಟಣ್ಣವರ್ ಹೇಳಿಕೆ. ಈ ಒಂದು ಆಡಿಯೋವನ್ನ ನಿಮ್ಗ ಗಮನಕ್ಕೆ ತರ್ತಾ ಇದ್ದೀನಿ. ಹಲೋ, ನಮಸ್ಕಾರ ಸರ್. ನಾನು ತಮ್ಮನ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು. ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಇಲ್ಲಿ ಅಳದಾಡಿದ್ವಿ. ಏನು ಮಾಡಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು, ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್, ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್. ಏನೋ ಒಂದು ಹೆಲ್ಪ್ ಮಾಡಿ. ನಮ್ ಕೈಲಿ ಬಿರ್ಗಾಸಿ ಇಲ್ಲ, ನಾವ್ ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ಇಷ್ಟಲ್ಲಿ ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೊರಗಡೆ ಬಂದ್ ಮಾಡಿದೀನಿ, ಏನೋ ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ನಮಸ್ಕಾರ ಸರ್. ಇದು ಚಿನ್ನಯ್ಯ 1 ವರ್ಷದ ಹಿಂದೆ ನನಗೆ ಕಳಿಸಿದಂತಹ ವಾಟ್ಸ್ಆಪ್ ನಲ್ಲಿ ಕಳಿಸಿದಂತಹ ಆಡಿಯೋ ಮೆಸೇಜ್. ಅದರಲ್ಲಿ ಅವನು ಹೇಳ್ತಾನೆ, ನಮಸ್ಕಾರ ಸರ್, ನಾನು ತಮ್ಮಣ್ಣ. ನಾನು ಅವನಿಗೆ ತಮ್ಮಣ್ಣ ಅಂತಾನೆ ಕರಿತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಅವನ ಹೆಸರನ್ನು ಕೂಡ ತಮ್ಮಣ್ಣ ಅಂತಾನೆ ಸೇವ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನನ್ನ ಮೊಬೈಲ್ ಹ್ಯಾಕ್ ಮಾಡ್ತಾ ಇದ್ರು. ಫೋನ್ ಏನಾದ್ರು ಟ್ಯಾಪ್ ಆದ್ರೆ ಅವನ ಎಕ್ಸಿಸ್ಟೆನ್ಸ್ ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಚಿನ್ನಯ್ಯನ ಜೀವಕ್ಕೆ ಕುತ್ತು ಬರಬಹುದು ಅನ್ನೋ ಕಾರಣಕ್ಕೆ ತಮ್ಮಣ್ಣ ಅಂತಾನೆ ನಾನು ಕರಿತಾ ಇದ್ದೆ. ಈ ಆಡಿಯೋದಲ್ಲಿ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ಸರ್ ನಮ್ಮ ಅತ್ತೆ ಅಂದ್ರೆ ಈಗ ಏನು ಚಿನ್ನಯ್ಯನ ಹೆಂಡತಿ, ಅವಳ ಕಡೆಯಿಂದ ಏನೇನೋ ಹೇಳಿಕೆಯನ್ನ ಬಲವಂತವಾಗಿ ಕೊಡಿಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿದ್ರು, ಹೆದರಿಕೆ ಹಾಕಿದ್ರು ಅಂತೇಳಿ. ಈ ಆಡಿಯೋದಲ್ಲಿ ಹಿಂದೆ ಅಳೋದು ಕೇಳಿಸ್ತಾ ಇದೆಯಲ್ಲ, ಚಿನ್ನಯ್ಯನ ಹೆಂಡತಿನೇ. ಅವನು ಹೇಳ್ತಾ ಇದ್ದಾನೆ, ಏನಾದ್ರೂ ಸಹಾಯ ಮಾಡಿ ಸರ್, ಏನಾದ್ರು ಒಂದು ಬಿಡಿಗಾಸಿಲ್ಲ, ಏನಾದ್ರೂ ಸಹಾಯ ಮಾಡಿ, ಕೊಯಂಬತ್ತೂರಿಗೆ ತಗೊಂಡು ಬಂದಿದ್ದೀವಿ, ನಮ್ಮ ಅತ್ತೆ ಬಹಳ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೀವು ಕೇಳಿ. ಈ ಆಡಿಯೋ ಕೇಳಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ನಾವು ಅವನಿಗೆ ಆಮಿಷ ಕೊಟ್ಟು ಬಾರಪ್ಪ ನೀನು ಅಂತ ಕರೆದಿದ್ದೀವ, ಅಥವಾ ಅವನೇ ನಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದಾನ. ಇದನ್ನ ಎಲ್ರಿಗೂ ಕೂಡ ಅರ್ಥ ಮಾಡ್ಕೋಬೇಕು. ತನಿಖೆ ವೇಳೆ, ವಿಚಾರಣೆ ವೇಳೆ ನನ್ನ ಶ್ರೀಮತಿಯವರಿಂದ ಹಣ ವರ್ಗಾವಣೆ ಆಗಿದ್ದು 2 ವರ್ಷದಲ್ಲಿ 4,100 ರೂಪಾಯಿ ಮಾತ್ರ. ಆಲ್ ರೈಟ್. ಈಗ ಚಿನ್ನಯ್ಯನ ವಿರುದ್ಧ ಗಿರೀಶ್ ಮಟ್ಟಣ್ಣವರ್, ಬುರುಡೆ ಗ್ಯಾಂಗ್ನಲ್ಲಿ ಬಿರುಕು, ಚಿನ್ನಯ್ಯನ ವಿರುದ್ಧ ಗಿರೀಶ್ ಮಟ್ಟಣ್ಣವರು ಮಾತಾಡ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈ ವಿಚಾರದಲ್ಲೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ನಾಗೇಂದ್ರ ಬಾಬು, ಇಷ್ಟೆಲ್ಲ ಮಾಹಿತಿ ಇದೆ, ಮಾಧ್ಯಮದ ಎದುರೇನೆ 1008 ಮಾಹಿತಿ ಇದೆ ಈ ಧರ್ಮಸ್ಥಳ ಬುರುಡೆ ಕೇಸ್ನ ವಿಚಾರದಲ್ಲಿ. ಗಿರೀಶ್ ಮಟ್ಟಣ್ಣವರ ವಿಚಾರದಲ್ಲಿ ಇಷ್ಟೊಂದು ಮಾಹಿತಿ ಇದೆ, ಮಹೇಶ್ ತಿಮರೋಡಿ ಅವರ ವಿಚಾರದಲ್ಲಿ ಇಷ್ಟೊಂದು ಮಾಹಿತಿ ಇದೆ. ಆದರೂ ಕೂಡ ಇವರಿಬ್ಬರು ಎಲ್ಲೋ ಕೂತು ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ ಜಗತ್ತಿಗೆ ಹೊರತು ಇವರಿಬ್ಬರ ವಿಚಾರವಾಗಿ ಯಾವುದೇ ಕ್ರಮ SIT ಕೈಗೊಳ್ತಾನೆ ಇಲ್ವಾ? ಇವ್ರನ್ನ ತಪ್ಪಿಸ್ಕೊಳ್ಳೋಕೆ ಅಥವಾ ಆರಾಮಾಗಿರೋಕೆ ಬಿಟ್ಟಿದ್ಯಾ? SIT ಯಾಕೆ ಇನ್ನೂ ಕೂಡ ಈ ಕುರಿತಾಗಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತಾ ಇಲ್ಲ? ಇವರೆಲ್ಲರೂ ವಿಠಲ್ ಗೌಡ ಇರ್ಬೋದು, ಗಿರೀಶ್ ಮಟ್ಟಣ್ಣವರು ಇರ್ಬೋದು, ಮಹೇಶ್ ತಿಮ್ರೋಡಿ ಇರ್ಬೋದು, ಅವ್ರದ್ದೇ ಇನ್ನೊಂದು ಹೊಸ ಕತೆಗಳನ್ನು ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ ಹೊರತು ಇದೊಂದು ರೀತಿ ಬೀಟಿಂಗ್ ಅರೌಂಡ್ ದ ಬುಷ್ ಆಗಿಬಿಟ್ಟಿದೆ.
ಸೊ ಇದರಲ್ಲಿ ಒಂದು ಸ್ಪೆಸಿಫಿಕ್ ಆದಂಥ ದಿಕ್ಕುದಶೆ ಸಿಗ್ತಾ ಇದೆಯಾ ಈ ತನಿಖೆಗೆ ಅನ್ನುವಂಥ ಪ್ರಶ್ನೆನೇ ಮತ್ತೆ ಬರುತ್ತೆ ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ ನೋಡಿ, ಈಗ ಒಂದು ವಿಚಾರವನ್ನು ಹೇಳಬೇಕು ಅಂತಂದರೆ, ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು ಅಥವಾ ಗಿರೀಶ್ ಲೋಕನಾಥ್ ಮಟ್ಟಣ್ಣವರಾಗಿರ್ಬೋದು ಅಥವಾ ಜಯಂತ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ SIT ಅವರನ್ನು ಏಕಾಏಕಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಂದರೆ ಅದಕ್ಕೆ ಪೂರಕವಾದಂಥ ದಾಖಲೆ ಇರಬೇಕು ಅಥವಾ ಸಾಕ್ಷಿಗಳಿರಬೇಕು. ಕೇವಲ ಹೇಳಿಕೆಯನ್ನು ಆಧರಿಸಿ ಅಥವಾ ಚಿಹ್ನೆಯ ಹೇಳಿಕೆಯನ್ನು ಆಧರಿಸಿ ಅಥವಾ ಮತ್ತಿನ್ಯಾರದ್ದೋ ಹೇಳಿಕೆಯನ್ನು ಆಧರಿಸಿ ತಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ SIT ಕೂಡ ಒಂದು ಸೂಕ್ತ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ನಿಧಾನವಾಗಿ ತನಿಖೆಯನ್ನು ಮಾಡಿದ್ರೂ ಕೂಡ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದೆ, ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕೆಲಸಗಳನ್ನು ಮಾಡ್ತಾ ಇದೆ. ಇದರ ಸಂದರ್ಭದಲ್ಲಿ ಏನಾದರೂ ಅನುಮಾನಾಸ್ಪದವಾದಂಥ ರೀತಿಯಲ್ಲಿ ಮೂಮೆಂಟ್ಗಳು ಅಥವಾ ಸಾಕ್ಷಿಗಳು ಪತ್ತೆ ಆಗಿದೆ ಆದಲ್ಲಿ ತಕ್ಷಣ ಕ್ರಮವನ್ನು ಜರುಗಿಸುವಂಥ ಸಾಧ್ಯತೆ SIT ಮಾಡೇ ಮಾಡುತ್ತೆ. ಆದರೆ ಈಗ ಒಂದು ಗಿರೀಶ್ ಭಟ್ಟಣ್ಣವರ ಒಂದು ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ವಿ, ಒಂದು ವಿಡಿಯೋವನ್ನು ಒಂದು ಆಡಿಯೋವನ್ನು ಕೂಡ ಪ್ಲೇ ಮಾಡಿದರು ನೋಡಿ. ಕಳೆದ 1 ವರ್ಷದ ಹಿಂದೆ ಅವರು ಆಡಿಯೋದಲ್ಲಿ ಅವರು ತಿಳಿಸಿದ್ದಾರೆ, ನನಗೆ ತುಂಬ ಕಷ್ಟ ಇದೆ, ಸ್ವಲ್ಪ ಹಣದ ಸಹಾಯವನ್ನು ಮಾಡಿ ಅಂತೇಳಿ. ಆದರೆ ಒಂದು ಪ್ರಶ್ನೆ ಈಗ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು, ಗಿರೀಶ್ ಮಟ್ಟಣ್ಣವರಿಗೆ ಚಿಹ್ನೆಯ ಈ ಮುಂಚೆಯಿಂದನೇ ಗೊತ್ತಿದ್ದೇ ಆಗಿದ್ದರೆ ಯಾವ ಕಾರಣಕ್ಕೋಸ್ಕರ, ಅಂದರೆ ಅವರು ಬೇರೆ ಕಾರಣಗಳಿಂದ ಅವರು ಅದನ್ನು ಹೈಡ್ ಮಾಡಿರ್ಬೋದು, ಆದರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಆರಂಭದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಚಿಹ್ನೆಯ ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡಿದರು. ಅಂದರೆ ಅದಾದ ನಂತರ ಅವರು ಹೇಳ್ಕೋಬೋದು, ನಾವು ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ನಾವು ಆ ರೀತಿಯಾಗಿ ನಾವು ಹೇಳಿದ್ವಿ ಅಂತೇಳಿ ಇವಾಗ ಒಂದು ಉತ್ತರವನ್ನು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಆದರೆ ಇದೆಲ್ಲವೂ ಕೂಡ ಗೊತ್ತಿದ್ದು ಕೂಡ ಅಂದರೆ ಮುಂಚಿತವಾಗಿ ರಾಜ್ಯ ಸರ್ಕಾರದ ಗಮನಕ್ಕೆ ತರಬಹುದಿತ್ತು, ಇಲ್ಲೇ ಅವರು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ಬೋದಿತ್ತು. ಆದರೆ ಅದೆಲ್ಲವನ್ನ ಬಿಟ್ಟು ಬೇರೆ ಆದಂಥ ಆಯಾಮದಲ್ಲಿ ಒಂದಷ್ಟು ಕ್ರಮಗಳನ್ನು ಜರುಗಿಸಬೇಕು ಅಂತೇಳಿ ಮುಂದಾಗಿದ್ದು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಅಲ್ಲಿ ಚೀಮರ್ ಹಾಕ್ಸ್ಕೊಂಡು ವಾಪಸ್ ಬಂದಿದ್ದು, ಇದೆಲ್ಲವೂ ಕೂಡ ನೋಡಿದ್ರೆ ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಅನ್ನೋದು ಖಂಡಿತವಾಗಿ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ ನೋಡಿ, ರಿಪಬ್ಲಿಕ್ ಕನ್ನಡ ಗಿರೀಶ್ ಭಟ್ಟಣ್ಣವರ ಪತ್ನಿ ಭವ್ಯತಾ ಅವರ ವಿಚಾರಣೆಗಳು ಪಡಿಸಿದಾಗ 4,000 2 ಬಾರಿ 2,000 ಅಕೌಂಟ್ಗೆ ಹಣವನ್ನು ಕಳಿಸಿತ್ತು ಅಂತೇಳಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಯಾವ ಕಾರಣಕ್ಕೋಸ್ಕರ ಭವ್ಯತಾ ಅವರನ್ನು SIT ಕಚೇರಿಗೆ ಕರೀತಾರೆ, ಆದರೆ SIT ಕಚೇರಿಗೆ ಬರೋದಕ್ಕೆ ಅವರು ಹಿಂದೇಟನ್ನು ಹಾಕ್ತಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದು SITಗೆ ಸೂಚನೆ ಕೊಡ್ತಾರೆ. ಆಮೇಲೆ SIT ಅವರಲ್ಲಿ ಹೋಗಿ ವಿಚಾರಣೆಗಳು ಪಡಿಸ್ತಾರೆ. ಆ ಸಂದರ್ಭದಲ್ಲಿ ಕೇಳಿದಾಗ ಯಾವ ಕಾರಣಕ್ಕೋಸ್ಕರ ನೀವು ಹಣವನ್ನು ಕಳಿಸಿದ್ದೀರಿ ಅಂತಂದರೆ SIT ವಿಚಾರಣೆ ವೇಳೆಯೂ ಕೂಡ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾವು ಕಳಿಸಿದ್ದೇ ವಿನಃ ಬೇರೆ ಯಾವುದೇ ದುರುದ್ದೇಶ ಇಲ್ಲ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ 2,000 ರೂಪಾಯಿ ಆದರೂ ಕೂಡ, ಅಂದರೆ ಇದು ಸಣ್ಣ ಅಮೌಂಟ್ ಆಗಿದ್ರು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಕಳಿಸಿಕೊಟ್ಟಿದ್ದು ಅಂತ ಹೇಳಿದ್ದು ಅವರ ಹೇಳಿಕೆಯೇ ಫೈನಲ್ ಆಗುವಂಥ ಹಿನ್ನೆಲೆಯಲ್ಲಿ ಅದನ್ನು ಅವರು SIT ಅವರು ದಾಖಲು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪತ್ನಿಗೂ ಕೂಡ ವಿಚಾರಣೆ ಮಾಡಿದಾಗ ಅವರು ಕೂಡ ಅದೇ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಒಂದು ಊಟಕ್ಕೆ ಅವರಿಗೆ ಹಣ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹಣವನ್ನು ಕೊಟ್ಟಿದ್ದು ಹೌದು ಅಂತೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಜಯಂತ್ ಕುಟುಂಬವನ್ನು ಕೂಡ ಈಗ ವಿಚಾರಣೆಗೊಳಪಡಿಸಿರುವಂಥ SIT ಅವರಿಂದ ಅಂದರೆ ಮಾಹಿತಿಯನ್ನು ಕಲೆ ಹಾಕ್ತಿದೆ. ಯಾವಾಗ ನೋಡಿದ್ದು ಅಂದರೆ ಈ ಜಯಂತ್ ಅವರ ಮನೆಯಲ್ಲಿ ಅಕಾಮಿಡೇಷನ್ ಮಾಡಿಕೊಟ್ಟಿದ್ರು, ಅಂದರೆ ಜಯಂತ್ ಚಿನ್ನಯ್ಯನಿಗೆ ಅಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇದರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಜಯಂತ್ ಅವರ ಪತ್ನಿಯನ್ನು ಕರೆಸ್ಕೊಂಡಿದ್ದಾರೆ, ಅಂದರೆ ವಿಚಾರಣೆಗೆ ಕರೆಸ್ಕೊಂಡಿದ್ದಾರೆ. ವಿಚಾರಣೆ ಮುಕ್ತಾಯ ಆಗಿತ್ತು, ಇವತ್ತು ಕೂಡ ಮುಂದುವರಿಸುವಂಥ ಸಾಧ್ಯತೆ ಕೂಡ ಕಂಡು ಬರ್ತದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನಿಸಿದಾಗ SIT ತನಿಖೆಗೆ ಇಳಿದಿರುವಂಥ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಕ್ರಮವನ್ನು ತೆಗೆದುಕೊಳ್ಬೇಕೇ ವಿನಃ ಯಾವುದೇ ಪುರಾವೆಗಳಿಲ್ಲದೆ ಯಾವುದೇ ಸಾಕ್ಷಿಗಳಿಲ್ಲದೆ ಏಕಾಏಕಿ ಯಾರ ವಿರುದ್ಧವೂ ಕೂಡ ಕ್ರಮವನ್ನು ಜರುಗಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಕಲಬುರಗಿಗೂ ಕಾಲಿಟ್ಟಿದೆ ಐ ಲವ್ ಮೊಹಮ್ಮದ್ ವಿವಾದ. ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ಗಳು ಪ್ರತ್ಯಕ್ಷವಾಗಿದೆ. ತಕ್ಷಣ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ. ಸೇಡಂ ಬಳಿಕ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಉರುಸ್ ನಿಮಿತ್ತ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಈ ದರ್ಗಾದ ಬಳಿ ವಿವಾದಿತ ಬ್ಯಾನರ್ನ ಅಳವಡಿಕೆ ಮಾಡಿರೋ ವಿಷಯ ತಿಳಿತಾ ಇದ್ದ ಹಾಗೇನೆ ಬ್ಯಾನರ್ನ ಪೊಲೀಸರು ತೆರವು ಮಾಡಿಸಿದ್ದಾರೆ. ಈ ಮೂಲಕ UP ಬಳಿಕ ಕಲಬುರಗಿಯಲ್ಲಿ ಈ ವಿವಾದ ಹೆಚ್ಚಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್
ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲೂ ಕೂಡ ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಗರಿಗೆದರಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಶ್ರೀಲಕ್ಷ್ಮಿ, ಇದೀಗ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಕಲಬುರಗಿ ಕಾಲಿಟ್ಟಿರುವಂತದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಮೊದಲು ಏನು ಈ ಒಂದು ಐ ಲವ್ ಮೊಹಮ್ಮದ್ ಅನ್ನುವಂತ ಬ್ಯಾನರ್ ಅಳವಡಿಕೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಬೇರೆ ಬೇರೆ ತಾಲೂಕಿಗೂ ಕೂಡ ಕಾಲಿಟ್ಟಿರುವಂತದ್ದು. ಅಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಅನ್ನುವಂತ ಒಂದು ಬ್ಯಾನರ್ ಏನಿದೆ ಅದು ದೊಡ್ಡದಾಗಿ ಅಳವಡಿಕೆ ಮಾಡಿ ಪ್ರದರ್ಶನ ಮಾಡಿರುವಂತದ್ದು. ಅದು ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಮತ್ತೆ ವಿರೋಧಕ್ಕೆ ಕಾರಣವಾಗಿರುವಂತದ್ದು. ಮೊದಲು ಆ ಸೇಡಂ ಆಗಿರುವಂತದ್ದು. ಅದಾದ ನಂತರ ಇದೀಗ ಆಳಂದ್ ಪಟ್ಟಣದಲ್ಲೂ ಕೂಡ ಏನು ಈ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂತದ್ದು. ಲಾಡ್ಲೆ ಮಶಾಕ್, ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದ ಉರುಸ್ ನಿಮಿತ್ತವಾಗಿ ಏನು ಮೆರವಣಿಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ ಪ್ರಮುಖ ಬೀದಿಯಲ್ಲಿ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿರುವಂತದ್ದು. ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಿ ಇವರು ಮೆರವಣಿಗೆ ಮಾಡಿದ ನಂತರ ಪೊಲೀಸರಿಗೆ ಗಮನಕ್ಕೆ ಬರುತ್ತೆ ಅಂದ್ರೆ ಈ ರೀತಿಯಾದಂತ ಒಂದು ಆ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂಗೆ ಪೊಲೀಸರು ತಕ್ಷಣ ಆ ಬ್ಯಾನರ್ ಅನ್ನ ತೆಗೆದು ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಆದ್ರೆ ಇದೀಗ ಹೊರ ರಾಜ್ಯದಲ್ಲಿರುವಂತ ಈ ಒಂದು ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಏನಿದೆ ರಾಜ್ಯಕ್ಕೂ ಕಾಲಿಟ್ಟಿರುವಂತದ್ದು. ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಒಂದು ಬ್ಯಾನರ್ಗಳ ಅಳವಡಿಕೆ ಕೂಡ ಆಗ್ತಾ ಇರುವಂತದ್ದು. ಅದರಂತೆ ಕಲಬುರಗಿಯ ಹಲವು ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡ್ತಾ ಇರುವಂತದ್ದು. ಇದೀಗ ಹಿಂದೂ ಸಂಘಟನೆಗಳಿಗೆ ಮತ್ತೆ ಬಿಜೆಪಿಯ ಕೆಲ ಕಾರ್ಯಕರ್ತರ ಕೆಂಗಣ್ಣಿಗೆ ಇದು ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ಇಂದಿನಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೋಕಾಲ್ಡ್ ಜಾತಿ ಗಣತಿ ಶುರುವಾಗಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ನಗರ ಪಾಲಿಕೆಯಲ್ಲಿ ಸಮೀಕ್ಷೆ ನಡೆಯಲಿದೆ. ಆದರೆ 5 ದಿನಗಳಲ್ಲಿ ಸರ್ವೆ ಮುಗಿಯುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ನೋಡಿ. ಬೆಂಗಳೂರಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭ. 5 ದಿನಗಳಲ್ಲಿ ಮುಗಿಯುತ್ತಾ ಸರ್ವೆ ಕಾರ್ಯ. ಕರ್ನಾಟಕದಾದ್ಯಂತ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ನಡೆಯುತ್ತಿದೆ. ದಸರಾ ರಜೆ ಹಿನ್ನೆಲೆ ಮತ್ತೆ ಸರ್ವೆ ಕಾರ್ಯಕ್ಕೆ ವೇಗ ಸಿಕ್ಕಿದ್ದು, ಇನ್ನು 5 ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳುತ್ತಾ ಎನ್ನೋ ಪ್ರಶ್ನೆ ಮೂಡಿದೆ. ಈ ಮಧ್ಯೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ನಗರ ಪಾಲಿಕೆಯಲ್ಲಿ ಸಮೀಕ್ಷೆ ಕಾರ್ಯ ಶುರುವಾಗಲಿದೆ. ಹೌದು, ರಾಜ್ಯಾದ್ಯಂತ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಭರದಿಂದ ಸಾಗಿದೆ. ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕೆಂಬ ಮುಖ್ಯಮಂತ್ರಿಯ ಸೂಚನೆ ಹಿನ್ನೆಲೆಯಲ್ಲಿ ಹಬ್ಬದ ದಿನವೂ ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿದ್ರು. ಈ ಮಧ್ಯೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇಂದಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭಗೊಳ್ಳಲಿದ್ದು, ಕೇವಲ 17,000 ಗಣತಿದಾರರು ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಮೀಕ್ಷೆ ಎಷ್ಟು ದಿನಕ್ಕೆ ಮುಗಿಯಲಿದೆ ಎಂಬ ಪ್ರಶ್ನೆ ಕಾಡಿದೆ. ಸರ್ಕಾರದ HMS ದಾಖಲೆಯ ಪ್ರಕಾರ ನಗರದಲ್ಲಿ 22,700 ಮಂದಿಯ ಮಾಹಿತಿಯನ್ನ GBA ಅಧಿಕಾರಿಗಳು ಪಡೆದುಕೊಂಡಿದ್ರು. ಈ ಪೈಕಿ ನಿವೃತ್ತಿ, ವರ್ಗಾವಣೆ, ನಿಧನ ಸೇರಿದಂತೆ ಮೊದಲಾದ ಕಾರಣಕ್ಕೆ ಸುಮಾರು 17,000 ಮಂದಿ ಮಾತ್ರ ಸಮೀಕ್ಷೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಗರದಲ್ಲಿ 32 ಲಕ್ಷ ಕುಟುಂಬಗಳಿವೆ ಎಂದು ಅಂದಾಜಿಸಲಾಗಿದೆ. ಬೆಂಗಳೂರಿನ ಗಣತಿದಾರರಿಗೆ ತಲಾ 200ರಿಂದ 300 ಮನೆ ಗಣತಿ ನಡೆಸುವ ಗುರಿ ನೀಡಲಾಗುತ್ತಿದೆ. ಗ್ರಾಮಾಂತರ ಪ್ರದೇಶದ ಗಣತಿದಾರರಿಗೆ ದಿನಕ್ಕೆ 10ರಂತೆ ಸುಮಾರು 150 ಮನೆ ಗಣತಿ ನಡೆಸುವ ಗುರಿ ನೀಡಲಾಗುತ್ತಿದೆ. ಆದರೂ ನಿಗದಿತ ಅವಧಿಯಲ್ಲಿ ಗಣತಿ ಕಾರ್ಯ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಈ ಲೆಕ್ಕಾಚಾರದಲ್ಲಿ ಬೆಂಗಳೂರಿನ ಗಣತಿದಾರರಿಗೆ ನೀಡಿರೋ ಗುರಿ ಹೆಚ್ಚಾಗಿರೋದ್ರಿಂದ ಸಮೀಕ್ಷೆ ಪೂರ್ಣಗೊಳಿಸುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗಲಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಾತಿ ಗಣತಿ ಫಜೀತಿ, ಶಿಕ್ಷಕಿಗೆ ಮಾಹಿತಿ ನೀಡಲು ನಕಾರ. ಜಾತಿ ಗಣತಿಗೆ ತೆರಳುವ ಶಿಕ್ಷಕರಿಗೆ ಫಜೀತಿ ತಪ್ಪಿಲ್ಲ. ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿಗೆ ಮಾಹಿತಿ ನೀಡಲು ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಸ್ಥಳೀಯರು ನಿರಾಕರಿಸಿದ್ದಾರೆ. ಗುರುತಿನ ಚೀಟಿ ಮರೆತು ಹೋಗಿದ್ದ ಶಿಕ್ಷಕಿ ಆಯೇಷಾ ಬಾನುಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಸ್ಥಳೀಯರ ಆರ್ಭಟಕ್ಕೆ ಹೆದರಿ ಶಿಕ್ಷಕಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಜಾತಿ ಸಮೀಕ್ಷೆ ಹೆಸರಿನಲ್ಲಿ ದರೋಡೆಗೆ ಯತ್ನ.
ಜಾತಿ ಸಮೀಕ್ಷೆ ಹೆಸರಿನಲ್ಲಿ ಶಿವಮೊಗ್ಗದ ಕ್ಲಾರ್ಕ್ ಪೇಟೆಯಲ್ಲಿ ದರೋಡೆ ಯತ್ನ ನಡೆದಿದೆ. ನವೀದ್ ಎಂಬುವರ ಮನೆಯಲ್ಲಿ ಗಣತಿ ಹೆಸರಿನಲ್ಲಿ ಮನೆಗೆ ಬಂದ ಮಹಿಳೆ ಆಧಾರ್ ಕಾರ್ಡ್ ತರುವಂತೆ ಹೇಳಿ ಮನೆಯೊಳಗೆ ಹೋಗ್ತಿದ್ದಂತೆ ದೋಚಲು ಯತ್ನಿಸಿದ್ದಾಳೆ. ಸದ್ಯ ಆರೋಪಿ ತಸ್ಲಿಮಾಳನ್ನ ಹಿಡಿದ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಟ್ಟಾರೆ ಸಾಲು ಸಾಲು ಅಡೆತಡೆ ಮಧ್ಯೆ ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಭರದಿಂದ ಸಾಗಿದ್ದು, ಇನ್ನುಳಿದ 5 ದಿನಗಳಲ್ಲಿ ಸರ್ವೆ ಕಾರ್ಯ ಮುಗಿಯುತ್ತಾ ಎಂಬ ಪ್ರಶ್ನೆ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಬೆಂಗಳೂರಿನಲ್ಲೂ ಕೂಡ ಈ ಜಾತಿ ಸಮೀಕ್ಷೆ ಶುರು ಮಾಡಿದ್ದಾರೆ ಅಂತ. ಸಾಲು ಸಾಲು ಅಡೆತಡೆಗಳು ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಆರಂಭ ಆದಾಗಿನಿಂದನೂ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ತಾಂತ್ರಿಕ ಸಮಸ್ಯೆ, ಇನ್ನು ಡಾಟಾಗಳ ಕಲೆಕ್ಷನ್ನಲ್ಲೇ ಸಾಕಷ್ಟು ಗೊಂದಲ, ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಟಾರ್ಚರು, ಬೆಂಗಳೂರಿನಲ್ಲಿ ಏನು ಬೆಸ್ಕಾಂ ಅಧಿಕಾರಿಗಳನ್ನು ಬಳಸ್ಕೊಳ್ತಾ ಇರುವಂಥದ್ದು, ಹೀಗೆ ಸಾಕಷ್ಟು ಇಶ್ಯೂಗಳಿದೆ. ಅದ್ರ ಜೊತೆಗೆ ಬೇಗ ಮುಗಿಯುತ್ತಾ ಅನ್ನುವಂಥದ್ದು ಕೂಡ. ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ಅಥವಾ ಕರೆಕ್ಟಾಗಿ ನಡೀತಾ ಇದೆ ಈ ಸಮೀಕ್ಷೆ ಅಂತ ಅನ್ಸುತ್ತೆ? ಏನು ಅಪ್ಡೇಟ್ ಇದೆ ಮುತ್ತಪ್ಪ ಲಮಾಣಿ? ಶ್ರೀಲಕ್ಷ್ಮಿ, ಬೆಂಗಳೂರಲ್ಲಿ ಇವತ್ತಿನಿಂದ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೆ, ಅದು ಆರಂಭವಾಗ್ತಾ ಇದೆ. ಒಟ್ಟು 20,000 ಜನ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನು ಈ ಒಂದು ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಂಗಳೂರಲ್ಲಿ ಒಟ್ಟು 50,57,000 ಕುಟುಂಬಗಳಿದಾವೆ ಅಂತೇಳಿ ಕೂಡ ಮಾಹಿತಿ ಸಿಕ್ಕಿದೆ. ಪ್ರತಿಯೊಬ್ಬ ಏನು ಸಮೀಕ್ಷೆ ಮಾಡುವಂತಹ ಅಧಿಕಾರಿ 300 ಮನೆಗಳಿಗೆ ಹೋಗ್ಬಿಟ್ಟು 60 ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಒಂದು ಮನೆಯಲ್ಲಿ ಈ 60 ಪ್ರಶ್ನೆಗಳನ್ನ ಮುಗಿಸ್ಬೇಕು ಅಂತಂದ್ರೆ ಹತ್ತತ್ರ 45ರಿಂದ 50 ನಿಮಿಷ ತೆಗೆದುಕೊಳ್ಳುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ 300 ಮನೆಗಳನ್ನು ಮಾಡಬೇಕಂದ್ರೆ ಸರಿಸುಮಾರು 1.5 ತಿಂಗಳು ಬೇಕಾಗುತ್ತೆ. ಆದರೆ ಬೆಂಗಳೂರಲ್ಲಿರುವಂತಹ ಜನ ಎಷ್ಟರ ಮಟ್ಟಿಗೆ ಈ ಒಂದು ಸಮೀಕ್ಷೆಗೆ ಸ್ಪಂದಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದ್ರೆ ಈ 60 ಪ್ರಶ್ನೆಗಳಲ್ಲಿ ಅತ್ಯಂತ ಖಾಸಗಿ ವಿಷಯಗಳನ್ನು ಕೂಡ ಕೇಳಿರುವಂಥದ್ದು. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದೆಯಾ, AC ಇದೆಯಾ, ಗಾಡಿ ಇದೆಯಾ, ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ, ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಚಿನ್ನಗಳು ಎಷ್ಟಿದೆ, ಮದುವೆ ಆಗಿದೆಯಾ, ಮದುವೆ ಆಗಿದೆ ಎಷ್ಟು ಮದುವೆ ಆಗಿದ್ದೀರಾ, ಡೈವರ್ಸ್ ಆಗಿದ್ರೆ ಯಾಕೆ ಆಗಿದ್ದೀರಾ, ಇಂತಹ 60 ಪ್ರಶ್ನೆಗಳನ್ನು ಈ ಒಂದು ಸಮೀಕ್ಷೆಯಲ್ಲಿ ಹಾಕಬೇಕಾಗತ್ತೆ. ಹೀಗಾಗಿ ಬೆಂಗಳೂರಿನ ಜನ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸುವಂಥದ್ದು. 60 ಪ್ರಶ್ನೆಗಳನ್ನ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸ ಮಾಡಬೇಕು. ಸದ್ಯಕ್ಕೆ ಇವತ್ತು 20,000 ಜನ ಅಧಿಕಾರಿಗಳು ಬೆಂಗಳೂರಿನ 5 ನಗರ ಪಾಲಿಕೆಗಳಲ್ಲಿ ಹೋಗಿ ಸಮೀಕ್ಷೆನ ಆರಂಭ ಮಾಡ್ತಿದ್ದಾರೆ. ಒಬ್ಬೊಬ್ಬ ಅಧಿಕಾರಿಗಳಿಗೆ 300 ಮನೆಗಳಿಗೆ ಹೋಗ್ಬಿಟ್ಟು, ಅಂದ್ರೆ 300 ಕುಟುಂಬಗಳಿಗೆ ಹೋಗ್ಬಿಟ್ಟು ಸಮೀಕ್ಷೆ ಮಾಡಬೇಕು ಅಂತ ಟಾರ್ಗೆಟ್ ಅನ್ನು ಕೊಟ್ಟಿರುವಂಥದ್ದು. ಆದರೆ ಅಧಿಕಾರಿಗಳಿಗೆ ಇದು ಬಹುದೊಡ್ಡ ಅಗ್ನಿ ಪರೀಕ್ಷೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ 60 ಪ್ರಶ್ನೆಗಳು ಅತ್ಯಂತ ಖಾಸಗಿ ಮಾಹಿತಿಗಳನ್ನು ಕೂಡ ಕೇಳಿರುವಂತಹ ಕಾರಣಕ್ಕಾಗಿ ಕುಟುಂಬಸ್ಥರು ಈ ಮಾಹಿತಿಯನ್ನು ಕೊಡೋದಿಲ್ಲ. ಹೀಗೆ ಕೊಡದೇ ಇರುವಂತಹ ಕಾರಣಕ್ಕಾಗಿ ಆ ಸಮೀಕ್ಷೆ ಕೂಡ ಪೂರ್ಣಗೊಳ್ಳೋದಿಲ್ಲ. ಇದರಿಂದಾಗಿ ಈ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸಿದೆ. ಸದ್ಯಕ್ಕೆ ಬೆಂಗಳೂರಲ್ಲಿರುವಂತಹ 50,57,000 ಕುಟುಂಬಗಳ ಮನೆಗೆ ಇವತ್ತು 20,000 ಜನ ಅಧಿಕಾರಿಗಳು ಹೋಗ್ತಾರೆ. ಎಲ್ಲರೂ ಕೂಡ ಈ ಒಂದು ಜಾತಿ ಗಣತಿಯನ್ನು ಆರಂಭ ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪ ಲಮಾಣಿ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ನಡುವೆ ನಾನೇ ಮುಂದಿನ ಸಿಎಂ, ಮುಂದಿನ ಅವಧಿಯಲ್ಲೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸಚಿವರ ದಂಡೆ ಸಿದ್ದು ಬೆಂಬಲಕ್ಕೆ ನಿಂತಿದೆ. ಇದರ ಮಧ್ಯೆ DK ಶಿವಕುಮಾರ್ ಪರ ಅವರ ಆಪ್ತರು ಕೂಡ ಬ್ಯಾಟಿಂಗ್ ಶುರು ಮಾಡಿದ್ರು. ಆದರೆ ಅವರಿಗೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಫೈಟ್. ಸಿದ್ದು ಬೆನ್ನಿಗೆ ಸಚಿವರು, ಡಿಕೆಶಿ ಆಪ್ತರಿಗೆ ನೋಟಿಸ್. ರಾಜ್ಯದಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಸದ್ದುಗದ್ದಲ ತೀವ್ರಗೊಂಡಿದೆ. ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ತಾ ಇದ್ದಂತೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೆಲವು ಶಾಸಕರು, ಕೈ ನಾಯಕರು ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಪೂರ್ಣ ವಿರಾಮ ಹಾಕಲು ಸಿದ್ದರಾಮಯ್ಯ ಮುಂದಾಗ್ತಾ ಇದ್ರೂ ಕೂಡ ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಈ ನಡುವೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರು ಗಟ್ಟಿಯಾಗಿ ನಿಂತರೆ ಅತ್ತ ಡಿಸಿಎಂ DK ಶಿವಕುಮಾರ್
ಶಾಂತಿ, ಗಾಂಧಿ ಭಾರತ ನೋಡಿ, ಅಲ್ಲಿ ಗಾಂಧಿ ಭಾರತ. ನಮ್ಮ ದೇಶದಲ್ಲಿ ಎಲ್ಲ ಸರಿಯಾಗುತ್ತೆ. ನಮ್ಮ ಹೈಕಮಾಂಡ್ ಅವ್ರು ಒಳ್ಳೆ ತೀರ್ಮಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಹೇಳಿದರೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿದ್ದಾರೆ. ಹೀಗಾಗಿ ದಸರಾ ಈ ದಸರಾ ಇರಂಗಿಲ್ಲ. ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಲೋ ಮಾಡಿದೆ. ಹಂಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ, ಡಿಸೆಂಬರ್ ಜನವರಿ ಬರ್ತದೆ. ನನಗೆ ಗೊತ್ತಿಲ್ಲಪ್ಪ, ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಏನಾರ ಇದ್ರೆ. ಮುಖ್ಯಮಂತ್ರಿಗಳು ಗೊತ್ತು, ಉಪಮುಖ್ಯಮಂತ್ರಿಗಳು ಗೊತ್ತು. ಏನಾದ್ರು ಅವ್ರಿಗೆ ಮುಂದೆ ಆಗಿದ್ರೆ ಅವ್ರು ಹೇಳ್ಬೇಕಾಗ್ತದೆ. ನಮ್ಗಂತ್ರ ಅವ್ರಿಗೆ ಗೊತ್ತಿಲ್ಲ ಪವರ್ ಶೇರಿಂಗ್. ಸಿಎಂ ಬದಲಾವಣೆ ಆಗಲ್ಲ ಎಂದ ಸುರ್ಜೇವಾಲಾ. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri D.K. Shivakumar to deal with them accordingly. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ. ತಾಯಿನ ನಮಸ್ಕಾರ ಮಾಡಲಿಕ್ಕೆ ಅನೇಕರು ಅಡಚಣೆ ಮಾಡ್ತಾ ಇದ್ದಾರೆ. ಆದ್ರೆ ಅಡಚಣೆ ಮಾಡೋದಕ್ಕೆ ನಾವ್ಯಾರಿಗೂ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ತಾವೆಲ್ಲ ಇದ್ದೀರಿ, ತಮಗೆಲ್ಲ ಕೂಡ ಅನುಭವ ಇದೆ, ತಾವೆಲ್ಲ ಅರ್ಚಕರಿದ್ದೀರಿ, ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ಇದನ್ನ ಮುಂದುವರಿಸ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಇದೆ. ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಕಳೆದುಕೊಳ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ನಲ್ಲಿ ಅಧಿಕಾರ ಕಳೆದುಕೊಳ್ಳಲಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಆ ಥರ ಅಂತ ಹೇಳಿಲ್ಲ. ನವೆಂಬರಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ, ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ, ಡಿ.ಕೆ. ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ.ಕೆ. ಶಿವಕುಮಾರ್ ಹಠ ಬಿಡಲ್ಲ. ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ. ಮತ್ತು ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ. ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೋನು ಒಂದು ಕ್ಷಣವೂ ಇರ್ತಿರಲಿಲ್ಲ. ಯಾಕೆಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ, AICC ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು. ಈಗ ನಾನೇ ಅಂದರೆ ಸಿದ್ದರಾಮಯ್ಯನವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ, ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು. ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರ ದಂಡೆ ನಿಂತಿದೆ. ಸಿದ್ದರಾಮಯ್ಯ ಆಪ್ತರಾದ ಜಮೀರ್ ಅಹಮದ್ ಖಾನ್, ಡಾಕ್ಟರ್ ಜಿ ಪರಮೇಶ್ವರ್, HC ಮಹದೇವಪ್ಪ ಮಾತ್ರವಲ್ಲ, ಯಾವುದೇ ಬಣಗಳಲ್ಲಿ ಗುರುತಿಸಿಕೊಳ್ಳದ ರಾಮಲಿಂಗಾರೆಡ್ಡಿ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯತ್ನ ವಿಫಲ ಆಗಬಹುದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ. ಅಧಿಕಾರ ಹಂಚಿಕೆ ಚರ್ಚೆ ನಡುವೆ DKಶಿ ಮತ್ತೆ ಈ ಮಾರ್ಮಿಕವಾದ ಮಾತನಾಡಿದ್ದಾರೆ. 5 ದಿನಗಳ ಕಾವೇರಿ ಆರತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. 55 ಪುರೋಹಿತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ DKಶಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ತಮ್ಮ ಸರ್ಕಾರಿ ನಿವಾಸದಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ರು. 3 ದಿನಗಳ ಕಾಲ ಆರತಿ ಮಾಡೋಣ, ಶುಕ್ರವಾರ, ಶನಿವಾರ, ಭಾನುವಾರನೂ ಕಾವೇರಿ ಆರತಿ ಮಾಡೋಣ ಅಂತ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ತಾಯಿನ ನಮಸ್ಕಾರ ಮಾಡಲಿಕ್ಕೆ ಅನೇಕರು ಅಡಚಣೆ ಮಾಡ್ತಾ ಇದ್ದಾರೆ. ಆದ್ರೆ ಅಡಚಣೆ ಮಾಡೋದಕ್ಕೆ ನಾವ್ಯಾರಿಗೂ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ತಾವೆಲ್ಲ ಇದ್ದೀರಿ, ತಮಗೆಲ್ಲ ಕೂಡ ಅನುಭವ ಇದೆ,
ತಾವೆಲ್ಲ ಸಿಕ್ಕರಿದ್ದೀರಿ, ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ಇದನ್ನ ಮುಂದುವರಿಸ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಇದೆ. ಇವತ್ತು ನಾವೆಲ್ಲ ಈ ಒಂದು ಪ್ರಾರ್ಥನೆ ಏನಿದೆ, ಈ ಪ್ರಾರ್ಥನೆಯನ್ನ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಯಮಗುಂಡಿಗಳಿಗೆ ಇನ್ನೆಷ್ಟು ಬಲಿ ಬೇಕು? ರಾಜಧಾನಿಯಲ್ಲಿ ರಸ್ತೆ ಗುಂಡಿ ಗಂಡಾಂತರ ಮುಗಿದಿಲ್ಲ. ಗುಂಡಿ ಅವಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿ ಮಾಡ್ತಾ ಇದೆ. ಗುಂಡಿ ಸಾಮ್ರಾಜ್ಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಗುಂಡಿಗಳಿಗೆ ಮುಕ್ತಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಬಿಡಲ್ಲ. ಇದು ಗ್ರೇಟರ್ ಬೆಂಗಳೂರಲ್ಲ, ಗುಂಡಿ ಬೆಂಗಳೂರು ಆಗಿದೆ. GBA ಅಂದ್ರೆ ಗುಂಡಿ ಬೆಂಗಳೂರು ಅಥಾರಿಟಿ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು. ಖುದ್ದಾಗಿ ಮುಖ್ಯಮಂತ್ರಿಗಳೇ ಫೀಲ್ಡಿಗೆ ಇಳಿದ್ರು ಕೂಡ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತು ಕೇಳ್ತಿಲ್ಲ. ಖುದ್ದಾಗಿ ಉಪಮುಖ್ಯಮಂತ್ರಿಗಳೇ ನಿಂತು ಗುಂಡಿ ಮುಚ್ಚಿಸ್ತೀನಿ ಅಂತ ಹೊರಟರು ಕೂಡ ಅದು ಸಾಧ್ಯ ಆಗಲಿಲ್ಲ. ಯಾಕೆ ಹೀಗೆ? ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಲ್ಲಿ ಸರ್ಕಾರ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಫಲವಾಗಿದೆ? ಗ್ಯಾರಂಟಿ ಕೊಟ್ಟರು, ಆದರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನೋ ಪರಿಸ್ಥಿತಿ. ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್ ಅನ್ನೋ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು. ಮಾಧವನಗರದಲ್ಲೂ ಕೂಡ ಗುಂಡಿಗಳ ಸಾಮ್ರಾಜ್ಯ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ದರ್ಶನ. ನಿತ್ಯ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡ್ತಿದ್ದಾರೆ ಜನರ ದಿನನಿತ್ಯದ ಗೋಳನ್ನ ಕೇಳೋರೇ ಇಲ್ಲ. ಸರ್ಕಾರ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ₹1 ಟ್ಯಾಕ್ಸ್ ಏನು ಕಡಿಮೆ ಆಗಿಲ್ಲ. ಟ್ಯಾಕ್ಸ್ ಎಲ್ಲರೂ ಅಷ್ಟೇ ಕಟ್ಟಲೇಬೇಕು, ಆದರೆ ಮೂಲಭೂತ ಸೌಕರ್ಯ ಮಾತ್ರ 0. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಬೆಂಗಳೂರಿನ ಮಾಧವನಗರದಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ದಿನಾಲೂ ಕೂಡ ಬೆಂಗಳೂರಿನ ಹೇಗೆ ಹೆಚ್ಚಿನ ರಸ್ತೆಗಳು ಗುಂಡಿಮಯವಾಗಿದೆ ಮತ್ತು ರಸ್ತೆಗಳೇ ಇಲ್ಲ ಅಲ್ಲಿ, ಆ ಪರಿಸ್ಥಿತಿ ಅಂತ. ಮಾಧವನಗರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆಯಾ? ಏನಿದೆ ಮಾಧವನಗರದ ಪರಿಸ್ಥಿತಿ? ಯಾರಾದರೂ ಜನಪ್ರತಿನಿಧಿಗಳು ಆ ಬಗ್ಗೆ ಗಮನ ಹರಿಸಿದಾರಾ? ಜನ ಯಾವ ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಎಸ್ ಶ್ರೀಲಕ್ಷ್ಮಿ, ಈ ಹಿಂದೆ ರಾಜ್ಯ ರಾಜಧಾನಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತಾನೆ ಕರೀತಾ ಇದ್ರು. ಆದರೆ ಈಗ ಗುಂಡಿಗಳ ಸಿಟಿ ಅಂತಾನೆ ಹೇಳ್ಬೋದು. ನಾವೀಗ ಮಾಧವನಗರದಲ್ಲಿದ್ದೀವಿ. ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ನಮ್ಮ VJ ಲೋಹಿತ್ ಅವರು ನಿಮಗೆ ತೋರಿಸ್ತಾರೆ. ಯಾದವ್ ಕಾಲೇಜ್ ರಸ್ತೆ ಇದು, ಮಾಧವನಗರದ ಯಾದವ್ ಕಾಲೇಜ್ ರಸ್ತೆ. ಪ್ರತಿ 10 ಮೀಟರ್ಗೆ ಒಂದು ಗುಂಡಿ ಸಿಗುತ್ತೆ. ಕೇವಲ 1 ಕಿಲೋಮೀಟರ್ನಲ್ಲಿ ಸುಮಾರು 10ರಿಂದ 14 ಗುಂಡಿಗಳ ದರ್ಶನ ಆಗುವಂತಹ ಸ್ಥಿತಿ ಇಲ್ಲಿ ಇರುವಂಥದ್ದು. ನೇರವಾಗಿ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಫೀಲ್ಡಿಗೆ ಇಳಿದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಕೂಡ, ಅಂದರೆ ಗಡುವು ಕೊಟ್ಟರು ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ಕಾಮಗಾರಿ ಏನು ನಡೀತಾ ಇರುತ್ತೆ, ಅಂದರೆ ರಸ್ತೆ ಪಕ್ಕದಲ್ಲಿ ಕಾಮಗಾರಿ ಏನು ನಡೀತಿರುತ್ತೆ ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಸರಿಯಾಗಿ ಅಳವಡಿಸಿಲ್ಲ. ಈ ರೀತಿಯಾದಂತಹ ದೃಶ್ಯಗಳನ್ನ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು. ತಾವು ಗಮನಿಸ್ಬೋದು, ಇಲ್ಲಿ ದಿನನಿತ್ಯ ಕೂಡ ಜನಸಂದಣಿ, ಅಂದರೆ ಟ್ರಾಫಿಕ್ ಜಾಮ್ ಆಗುವಷ್ಟರಷ್ಟು ಇಲ್ಲಿ ದ್ವಿಚಕ್ರ ವಾಹನ ಸವಾರರು ಹೋಗ್ತಾ ಇರ್ತಾರೆ, ಆಟೋ ಸವಾರರು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿದೆ. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಪ್ರತಿ 10 ಮೀಟರ್ಗೊಂದು ಗುಂಡಿಗಳು ಇಲ್ಲಿ ಕಾಣಸಿಗ್ತವೆ. ಇದೇ ರೀತಿಯಾಗಿ, ಅಂದರೆ ಕೇವಲ ಮಾಧವನಗರ ಒಂದೇ ಅಲ್ಲ, ಪ್ರತಿ ಏರಿಯಾಗಳಲ್ಲೂ ಇದೇ ರೀತಿಯಾದಂತಹ ಗುಂಡಿಯ ದರ್ಶನ, ಕರಾಳ ದರ್ಶನ ಆಗ್ತಾ ಇರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಪ್ರಮುಖ ಮೇಜರ್ ಏರಿಯಾಗಳೇನಿದ್ದಾವೆ, ಅಂದರೆ ಈ ಮಾಧವನಗರದ ಯಾದವ್ ಕಾಲೇಜ್ ರಸ್ತೆ ಏನಿದೆ, ಇದು ರೇಸ್ ಕೋರ್ಸ್ನ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಇರುವಂಥದ್ದು. ತಾವು ನೋಡಬಹುದು ದ್ವಿಚಕ್ರ ವಾಹನ ಸವಾರರು ಏನು ತೆರಳ್ತಾ ಇದ್ದಾರೆ, ಪ್ರತಿಯೊಂದು ಗುಂಡಿಗಳನ್ನ ದಾಟ್ಕೊಂಡು ಅವರು ಹೋಗುವಂತಹ ಪರಿಸ್ಥಿತಿ ಎದುರಾಗ್ತದೆ. ಅದರ ವಿರುದ್ಧವಾಗಿ ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಪ್ರತಿ ಏರಿಯಾಗಳಲ್ಲಿನ ರಸ್ತೆಗಳ ಗುಂಡಿಯ ರಿಯಾಲಿಟಿ ಚೆಕ್ನ ಮಾಡ್ತಾ ಇರುವಂಥದ್ದು. ಆ ಹಂತದಲ್ಲಿ DCM ಸೂಚನೆ ಬೆನ್ನಲ್ಲೂ ಕೂಡ ಸಿಬ್ಬಂದಿಗಳು ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಥಳೀಯರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.